ಈ ಶುಭ ಭಾನುವಾರದಂದು ನಾವು ಅಲ್ಪ ಸಮಯ ದೇವರು ಏನು ಮಾತಾಡ್ತಾರೆ ಅಂತ ಕೇಳಲಿಕ್ಕಾಗಿ ಹೋಗೋಣ. ಆಮೇನ್. ಇವತ್ತು ನೆನೆಸ್ಕೊಂಡು ಬಂದಿದ್ರಾ ದೇವರೇ ಮಾತನಾಡುವಂತ? ಆಮೇನ್. ದೇವ್ರು ಮಾತಾಡಬೇಕು. ಆಮೇನ್. ಈ ದೇವ್ರು ಮಾತಾಡಿದರೆ ಮನುಷ್ಯರ ಮಾತು ನಾವು ಕೇಳಲ್ಲ. ಅದಕ್ಕೆ ನಾವು ಹೇಳೋದು ದೇವ್ರು ಯಾವಾಗಲೂ ನಮ್ಮ ಸಂಗಡ ಮಾತಾಡಬೇಕು. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಸಮಯದಲ್ಲಿ ಅಲ್ಪ ನಿಮಿಷ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಾಗಿ ನಾವು ಹೋಗೋಣ. ಸತ್ಯವೇದ ಗ್ರಂಥದಲ್ಲಿ ನಾವು ನೋಡುತ್ತೇವೆ, 1 ಸಾಮುವೇಲ್ ಪುಸ್ತಕದಲ್ಲಿ ಬಾಲಕನಾದ ಸಾಮುವೇಲನು ಆಲಯದ ಒಳಗಡೆ ಮಲಗಿಕೊಂಡಿದ್ದಾನೆ. ಆಮೇನ್. ಬಾಲಕನಾದ ಸಾಮುವೇಲನು ಹಾಲು ಕುಡಿಯುವುದನ್ನು ಬಿಟ್ಟ ನಂತರ, ಎಷ್ಟು ಸಣ್ಣವರು ಇರ್ಬೋದಲ್ವಾ, ಸಣ್ಣ ಮಗು ಇರ್ಬೋದು, ತಾಯಿ ಆಲಯದಲ್ಲಿ ತಂದು ಬಿಟ್ಟು ಹೋಗ್ತಾರೆ. ಸಾಮುವೇಲನು ಆಲಯದ ಒಳಗಡೆ ಮಲಗಿದ್ದಾನೆ. ಯಾವ ಕಾಟ್ ಇಲ್ಲ, ಬೆಡ್ ಇಲ್ಲ, ಫ್ಯಾನ್ ಇಲ್ಲ, ಏನೂ ಇಲ್ಲ. ಆಮೇನ್, ಆಮೇನ್. ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಮಲಗಿರುವಾಗ ಒಂದಿದೆ ಅಲ್ಲಿ ಆಲಯದೊಳಗಡೆ, ದೀಪ ಉರಿಯುತ್ತಲೇ ಇದೆ. ಆಮೇನ್, ಆಮೇನ್, ಹಾಲೆಲೂಯ್ಯ. ಒಂದು ದೀಪ ಉರಿಯುತ್ತಿರುವಾಗ ಈ ಸಾಮುವೇಲ್ ಬಾಲಕನು ಆಲಯದ ಒಳಗಡೆ ಮಲಗಿದ್ದಾನೆ. ಅವನಿಗೆ ಏನು ಗೊತ್ತಿಲ್ಲ. ಅಲ್ಲಿಯ ಯಾಜಕನಾದ ಏಲಿ ಅವನು ಕೂಡ ಇನ್ನೊಂದು ಸ್ವಲ್ಪ ಭಾಗದಲ್ಲಿ ಮಲಗಿದ್ದಾನೆ. ಈ ಬಾಲಕನನ್ನ ದೇವರು ಬಂದು ಕರೀತಾನೆ, ಸಾಮುವೇಲ್, ಸಾಮುವೇಲ್ ಎನ್ನುವುದಾಗಿ ಕರೆದಾಗ ಸಾಮುವೇಲನು ಏಲಿ ಕಡೆಗೆ ಓಡಿ ಹೋಗ್ತಾನೆ. ಅಯ್ಯ ಕರೆದ್ರ ಅಂತ ಕೇಳ್ತಾನೆ. ಆಮೇನ್, ಹಲ್ಲೆಲೂಯ್ಯ. ಈ ಬಾಲಕನಿಗೆ ದೇವರ ಶಬ್ದದ ಅರಿವಿಲ್ಲ, ದೇವರು ಮಾತನಾಡೋದು ಅರಿವಿಲ್ಲ, ಯಾರು ಕರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲಿರೋದಿಬ್ರು ಆಗಿರೋದ್ರಿಂದ ಯಾಜಕನಾದ ಏಲಿ ಹತ್ರ ಹೋಗಿ, ಅಯ್ಯ ತಂದೆ ಕರೆದ್ರಾ ಅಂತ ಕೇಳ್ತಾನೆ. ಆಗ ಏಲಿ ಹೇಳ್ತಾನೆ, ಇಲ್ಲ ನಾನು ಕರೀಲಿಲ್ಲ, ಹೋಗಿ ಮಲ್ಕೊಳ್ಳು ಅಂತ ಹೇಳ್ತಾರೆ. ಆಮೇನ್. ಮತ್ತೆ ನಿದ್ರೆ ಮಾಡಿದಾಗ ಮತ್ತೆ ದೇವರು ಬಂದು ಕರೀತಾನೆ, ಸಾಮುವೇಲ್, ಸಾಮುವೇಲ್. ದೇವರು ಒಬ್ಬರನ್ನ ಆರಿಸಿಕೊಂಡ್ರೆ ನೀನು ಮಲಗಿರು, ಎದ್ದಿರು, ನೀನು ಎಲ್ಲೇ ಕೂತಿರೋ, ದೇವರ ಶಬ್ದ ನಿನ್ನ ಮೇಲೆ ಬರುವಂಥದ್ದಾಗಿದೆ. ಆಮೇನ್. ಅಗೈನ್ ಅಂಡ್ ಅಗೈನ್, ಮತ್ತೆ ಮತ್ತೆ ದೇವರು ಬಂದು ಕರೀತಾ ಇದ್ದಾರೆ. ಆಮೇನ್, ಹಾಲೆಲೂಯ್ಯ. ಎರಡನೆಯ ಬಾರಿ ಸಾಮುವೇಲನು ಏಲಿ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ ಕರ್ದ್ರ ನನ್ನನ್ನ, ತಂದೆ ನನ್ನ ಕರ್ದ್ರ ಅಂತ ಕೇಳ್ತಾರೆ. ಏಲಿ ಹೇಳ್ತಾನೆ, ಏಲಿನಿಗೀಗ ಡೌಟ್ ಬಂತು. ಆಮೇನ್, ಹಾಲೆಲೂಯ್ಯ. ಈ ಕರ್ದಿರೋದು ನಾನಲ್ಲ, ಕರ್ದಿದ ಶಬ್ದ ಕೇಳಿ ಮಗು ಇಲ್ಲಿ ಬಂದಿದೆ ಅಂದರೆ ಇದು ದೇವರೇ ಕರಿತಾ ಇದ್ದಾನೆ. ಆಮೇನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ಶಬ್ದ ಕೇಳುವ ದೇವರ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಸಾಮುವೇಲನು 2 ಬಾರಿ ಅರ್ಥ ಮಾಡಿಕೊಳ್ಳಿಲ್ಲ, 2 ಬಾರಿ ಗೊತ್ತಾಗಲಿಲ್ಲ, 2 ಬಾರಿ ಸುಮ್ಮನೆ ಇದ್ದ. ಆದರೂ ಕೂಡ ಅವನು ಸುಮ್ಮನೆ ಇದ್ರು, ಕರೆದಾತನು ಸುಮ್ಮನೆ ಇರಲ್ಲ. ನಿನ್ನನ್ನು ಕರೆದಾತ ದೇವರು, ಆತನು ನಂಬಿಗಸ್ತನಾದ ದೇವರಾದ ಕಾರಣ ನೀನೆಷ್ಟು ಸಲ ಸ್ವರ ಕೇಳದೆ ಹೋದ್ರು ಆತನು ಬಿಡುವ ದೇವರಲ್ಲ. ಕಾರಣ ಆತನು ನಿನ್ನನ್ನು ಕೃಪೆಯಿಂದಲೇ ಆರಿಸಿಕೊಂಡಿರುವ ಕಾರಣ ಆತನ ಶಬ್ದ ನಿನ್ನ ಒಳಗಡೆ ಹೊಕ್ಕುವವರೆಗೂ ಆತನು ನಿನ್ನನ್ನು ಬಿಡೋದಿಲ್ಲ. ಆಮೆನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರು ಒಬ್ಬರನ್ನ ಆರಿಸಿಕೊಂಡ್ರೆ, ದೇವರು ಒಬ್ಬರನ್ನ ಕರೆದ್ರೆ, ಅನೇಕ ಪರಿಸ್ಥಿತಿಗಳಲ್ಲಿ ನೀನು ಕೇಳದೇ ಇರಬಹುದು, ಅನೇಕ ಪರಿಸ್ಥಿತಿಗಳಲ್ಲಿ ದೇವರ ಮಾತು ನಿನಗೆ ಅರ್ಥ ಆಗದೇ ಇರಬಹುದು, ಅನೇಕ ಪರಿಸ್ಥಿತಿಗಳಲ್ಲಿ ದೇವರು ನಿನ್ನ ಮಧ್ಯೆ ಬಂದು ಮಾತನಾಡಿದ್ರು ನಿನಗೆ ಅರ್ಥ ಆಗದೆ ಹೋಗಿರಬಹುದು. ಆದರೆ ಕರೆದಾತನಿಗೆ ಗೊತ್ತಿದೆ, ನಿನ್ನನ್ನು ಮತ್ತೆ ಕರೆದು ಮತ್ತೆ ನಿಲ್ಲಿಸಿ ಮತ್ತೆ ತನಗಾಗಿ ಸೇವೆ ಮಾಡಬೇಕೆನ್ನೋದು ದೇವರಿಗೆ ಗೊತ್ತಿದೆ. ಆಮೆನ್. 3ನೇ ಬಾರಿ ಏಲಿ ಹೇಳ್ತಾನೆ,
ಏನು ಹೇಳ್ತಾನೆ ಆ ವಾಕ್ಯವನ್ನು ಓದ್ರಿ. ಒಂದು ವೇಳೆ ಮತ್ತೆ ನೀನು ಆ ಶಬ್ದ ಕೇಳಿದರೆ, 3ನೇ ಅಧ್ಯಾಯದ 4ನೇ ವಾಕ್ಯದ ನಂತರ ಮತ್ತೆ ಆ ಶಬ್ದವನ್ನ ಕೇಳಿದ್ರೆ, ಇಗೋ ಬಂದಿದ್ದೇನೆ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಎಲಿಯು ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಮುವೇಲನು ಹೋಗಿ ಮಲಗಿದನು. ಯೆಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಎಲಿಯನ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ. ಏನು ದೇವರ ಅನುಭವ ಇರಲಿಲ್ಲ. ದೇವರ ಅನುಭವಕ್ಕೆ ಬರುವ ವ್ಯಕ್ತಿಗಳಿಗಾಗಿ ಸ್ತೋತ್ರ. ಆಮೇನ್, ಆಮೇನ್. 10 ವರ್ಷ ಆಯಿತು, 20 ವರ್ಷ ಆಯಿತು, ಅನುಭವ ಇಲ್ಲ. ದೇವರ ಶಬ್ದದ ಅನುಭವ ಇಲ್ಲ, ದೇವರ ವಾಕ್ಯದ ಅನುಭವ ಇಲ್ಲ, ದೇವರ ಮಾತಿನ ಅನುಭವ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಆತನ ನುಡಿಯು ಸಿಹಿ ಜೇನಿಗಿಂತ ಮಧುರ ಅಂತೆ. ಆಮೇನ್, ಹಲ್ಲೆಲೂಯ. ಯೆಹೋವನು ಒಳ್ಳೆಯವನೆಂದು ಯಾವುದರಿಂದ ತಿಳ್ಕೋಬೇಕು? ಅನುಭವದಿಂದ ತಿಳ್ಕೊಳ್ಬೇಕು. ಯಾರ್ಯಾರೋ ಹೇಳಿದ್ರೆ ತಿಳ್ಕೊಳಕ್ಕಾಗಲ್ಲ. ನಾನೊಂದು ಆರಾಧನೆ ಮಾಡ್ತೀನಿ ಅಂದ್ರೆ ತಿಳ್ಕೊಳಕ್ಕಾಗಲ್ಲ. ನಾನು 4 ವಾಕ್ಯ ಕೊಡ್ಲಿಕ್ಕೆ ಗೊತ್ತಿದೆ ಅಂದ್ರೆ ತಿಳ್ಕೊಳಕ್ಕಾಗಲ್ಲ. ದೇವರನ್ನ ತಿಳ್ಕೊಳ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು, ಅನುಭವ ಇರಬೇಕು. ದೇವರ ಸಂಗಡ ನಡೆದಂಥ ಅನುಭವ, ದೇವರಿಗೆ ಹಗಲು ರಾತ್ರಿ ನಿನ್ನ ಜೀವಿತವನ್ನು ಮುಡಿಪಾಗಿಡುವ ಅನುಭವ, ದೇವರಿಗೆ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನಷ್ಟ ಉಂಟಾದರೂ ಮೋಸ ಮಾಡದೆ, ವಂಚನೆ ಮಾಡದೆ ದೇವರ ಮಾರ್ಗದಲ್ಲಿ ನಡೆಯುವ ಅನುಭವ ಇದೆಯಾ? ನಿನಗೆ ಇನ್ನು ಅನುಭವ ಇದೆಯಾ? ದೇವರನ್ನ ಕೇಳಿ, ಇಲ್ಲೊಂದು ಮಾತನಾಡಿ, ಇಲ್ಲಿ ಆರಾಧನೆ ಮಾಡಿ, ಹೊರಗಡೆ ಹೋಗಿ ಸುಳ್ಳೇಳಿ, ಹೊರಗಡೆ ಹೋಗಿ ಮೋಸ ಮಾಡೋದು ಅನುಭವ ಅಲ್ಲ. ದೇವರ ಸಂಗಡ ನಡೆಯುವ ಅನುಭವ. ಅದು ಕಷ್ಟಕರವಾಗಿದ್ದರೂ ಕೂಡ, ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ಕೂಡ ಆ ಅನುಭವ ನಿನ್ನ ಮೇಲಕ್ಕೆತ್ತುವಂತದ್ದಾಗಿದೆ. ಕರಗಳನ್ನೆತ್ತಿ ದೇವರಿಗೆ ಮಹಿಮೆ ಸಲ್ಲಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯ. ಇದುವರೆಗೆ ಯಾರಿಗೆಲ್ಲ ಅನುಭವ ಇಲ್ವೋ ಇವತ್ತು ದೇವರ ಅನುಭವ ಮಾಡ್ತಾರೆ. ಆಮೇನ್. ಹೇಳ್ರಿ ಬಾಯಿ ತೆರೆದು, ದೇವರೇ ನಿನ್ನ ಅನುಭವ ನಾನು ಕಾಣಬೇಕು ಅಪ್ಪ. ಅನುಭವದಿಂದ ನಿನ್ನನ್ನು ಆರಾಧಿಸಬೇಕು. ಅನುಭವ, ದೇವರ ಒಂದು ಎಕ್ಸ್ಪೀರಿಯನ್ಸ್ ನಿನ್ನ ಒಳಗಡೆ ಬರಬೇಕು. ದೇವರು ಯಾರಂತ ನೀನು ಅರಿತುಕೊಳ್ಬೇಕು. ದೇವರಿಗೆ ಏನು ಇಷ್ಟ ಅಂತ ತಿಳ್ಕೊಳ್ಬೇಕು. ದೇವರು ನಿನ್ನನ್ನು ಯಾಕೆ ಕರೆದಿದ್ದಾನೆ ಅನ್ನೋದು ನಿನಗೆ ಮನದಟ್ಟಾಗಬೇಕು. ಆಮೇನ್. ಇವತ್ತು ದೇವರ ಆಜ್ಞೆಗಳನ್ನು ಪಾಲಿಸಲಿಕ್ಕೆ ಸಿದ್ಧರಿಲ್ಲ ಜನ. ಮ್ಯಾನ್, ಇವತ್ತು ನೋಡ್ರಿ, ಆ ಸಿಕ್ಕ ಮಗು ದೇವರು ಆರಿಸಿಕೊಂಡಿದ್ದಾರೆ. ಆಮೇನ್. ಮಕ್ಕಳು ಆಲಯದಲ್ಲಿದ್ದಾಗ ಜಾಸ್ತಿ ಬಿಡುಗಡೆಗಳು ಸಂಭವಿಸುತ್ತೆ. ಆಮೇನ್. ನಮ್ಮ ಮಕ್ಕಳಿಗೆ ಏನು ಹೇಳ್ಬೇಕಂದ್ರೆ, ದೇವರಿಗಿಂತ ದೊಡ್ಡದು ಯಾವುದನ್ನು ಮಕ್ಕಳ ಎದುರು ಹೇಳಬಾರ್ದು. ಆಮೇನ್. ಹೇಳ್ತಾರೆ, ಲೇ ನಿನಗೆ ಕೆಲಸ ಸಿಕ್ಕರೆ ನನ್ನ ಕುಟುಂಬ ಪೂರಾ ನೋಡ್ತಿ. ರಾಂಗ್. ನಿನಗೆ ದೇವ್ರ ದೃಷ್ಟಿ ನಿನ್ನ ಮೇಲಿದ್ರೆ ನನ್ನ ಕುಟುಂಬ ನಡೀತು ಮಗನೇ. ನೀ ದೇವ್ರ ದೃಷ್ಟಿ ನಿನ್ನ ಮೇಲಿದ್ರೆ ಮಗಳೇ ನನ್ನ ಕುಟುಂಬ ನಡೀತಂತ ನಿನ್ನ ಮಕ್ಕಳಿಗೆ ನೀನು ಅಭ್ಯಾಸ ಮಾಡಬೇಕು. ಆಮೇನ್. ಇವತ್ತು ನಾವು ಮಕ್ಕಳ ಎದುರು ಹೆಂಗೆ ಮಾತಾಡ್ತೀವಿ ಆಲೋಚನೆ ಮಾಡ್ರಿ. ನೋಡ್ರಿ, ದೇವರಿಗಿಂತ ಉಳಿದುದನ್ನೆಲ್ಲ ದೊಡ್ಡದು ಮಾಡಿದ ಮಕ್ಕಳ ಎದುರು ಮಾತಾಡ್ತೀವಿ. ನಾನು ಕೇಳ್ತೀನಿ, ದೇವರ ಮಕ್ಕಳೇ, ಮಕ್ಕಳ ಮುಂದೆ ಮಾತನಾಡುವಾಗ ದೇವರನ್ನ ಬಿಟ್ಟು ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಬೇಕು. ಆಮೇನ್. ದೇವರ ನೀವು ಕಲಿಸಿ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಕಳಿಸಿ, ದೊಡ್ಡ ದೊಡ್ಡ ಎಜುಕೇಷನ್ ಕೊಡಿ, ನೋ ಪ್ರಾಬ್ಲಮ್. ಆದರೆ ಮಕ್ಕಳಿಗೆ ಹೇಳಬೇಕು, ಅದರಿಂದಲ್ಲ ನಾವು ಬದುಕೋದು. ನಾವು ಬದುಕೋದಾದರೆ ಆ ದೇವರ ಬಾಯಿಂದ ಹೊರಟ ಮಾತುಗಳಿಂದ ನಾವು ಬದುಕುವಂಥದ್ದಾಗಿದೆ. ಆಮೇನ್. ಇವತ್ತು ನೀವು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನೋಡ್ಬೋದು, ಬ್ಯಾಂಗ್ಳೂರು, ಬಾಂಬೆ, ಡೆಲ್ಲಿ ಅಂತ ಪಟ್ಟಣಗಳಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದವರು, ಗೋಲ್ಡ್ ಮೆಡಲ್ ತಗೊಂಡವರು, ಅಮೇರಿಕಾ, USA ಯೂನಿವರ್ಸಿಟಿಯಲ್ಲೆಲ್ಲ ಗೋಲ್ಡ್ ಮೆಡಲ್ ತಗೊಂಡವರು ಇವತ್ತು ಜಾಬ್ ಇಲ್ಲದೆ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಚಿಕ್ಕ ಚಿಕ್ಕ ಜಾಬ್ ಮಾಡ್ಕೊಂಡಿರ್ತಾರೆ.
ದೇವ್ರ ಮಕ್ಕಳು 10ನೇ ಕ್ಲಾಸ್ ಫೈಲ್ ಆದರು, ಅವ್ರು ಮಾಡುವಂಥ ಕೆಲಸ ನೋಡಿದರೆ ಆ ಇಂಜಿನಿಯರ್ ಆದವನು ದೊಡ್ಡ ದೊಡ್ಡ ಪೋಸ್ಟ್ ಗ್ರ್ಯಾಜುಯೇಷನ್ ಆದವನಿಗೆ ಆಶ್ಚರ್ಯ ಆಗುತ್ತೆ. ಕಾರಣ ಅವನು SLC PUC ಮಾಡಿದವನು, ಅವನು ಏನಿಲ್ಲ, ಮಾರ್ಕೇ ಇಲ್ಲ. ಅವನು ನೋಡಿದರೆ ಅವನು ಎಷ್ಟು ಚೆನ್ನಾಗಿ ದುಡಿತಾ ಇದ್ದಾನೆ, ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಬದುಕ್ತಾ ಇದ್ದಾನೆ. ಕಾರಣ ಅವ್ರಿಗೆ ಗೊತ್ತಿಲ್ಲ, ಇವರ ಒಳಗಡೆ ದೇವರಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಶಬ್ದವನ್ನ ಚಿಕ್ಕ ಬಾಲಕನು ಕೇಳ್ತಾನೆ. ಆಮೇನ್. 3ನೇ ಬಾರಿ ಆತನಿಗೆ ಅನುಭವ ಇಲ್ಲದ ಕಾರಣ ಯಾಜಕನ ಹತ್ರ ಹೋಗಿ ಕೇಳ್ತಾನೆ, ಯಾಜಕನೇ ನನ್ನನ್ನು ಕರ್ದ್ಯಾ, ಅಯ್ಯ ನನ್ನ ಕರ್ದ್ಯಾ ಅಂತ ಕೇಳಿದಾಗ, ಇಲ್ಲ ಹೋಗಿ ಮಲ್ಕೋ ಅಂತ 2 ಬಾರಿ ಹೇಳಿ 3ನೇ ಬಾರಿ ಯಾಜಕನಿಗೆ ಡೌಟ್ ಆಗುತ್ತೆ. ಕಾರಣ ದೇವರನ್ನು ಅನುಭವಿಸಿದವನು. ಹಾಲೆಲೂಯ. ಎಲ್ರಿಗೂ ಅರ್ಥ ಆಗಲ್ಲ ರೀ, ದೇವ್ರ ಶಬ್ದ ಎಲ್ರಿಗೂ ಅರ್ಥ ಆಗಲ್ಲ, ಅದು ಎಲ್ಲರಿಗುಳ್ಳದಲ್ಲ. ಯಾರು ದೇವರ ಅನುಭವದಲ್ಲಿ ಚಲಿಸ್ತಾರೋ, ಯಾರು ದೇವರೊಂದಿಗೆ ಚಲಿಸ್ತಾರೋ, ಯಾರು ದೇವರಿಗೋಸ್ಕರ ಬದುಕುತ್ತಾರೋ, ದೇವರಿಗಾಗಿ ಏನಾದರೂ ಮಾಡಬೇಕಂತ ಆಲೋಚನೆ ಉಳ್ಳವರಿಗೆ ಅದು ದೇವರ ಅನುಭವ ಇರುತ್ತೆ. ಅವರಲ್ಲಿ ಮಾತ್ರ ನಿಮಗೆ ಮಾತನಾಡಲಿಕ್ಕೆ ಸಾಧ್ಯ. ಆಮೆನ್. ನಾವು ದೇವ್ರ ಮಕ್ಕಳಂತ ಎಲ್ಲರ ಹತ್ರ ಮಾತಾಡೋಕ್ಕಾಗಲ್ಲ. ನಾನು ಕೆಲವ್ರ ಹತ್ರ ಮಾತಾಡಲಿಕ್ಕೆ ಆಗಲ್ಲ. ಅಂದರೆ ನಾವು ಪಾಸ್ಟರ್ಗಳಾಗಿ ನಾವು ಒಂದು ಮಾತಾಡಿದರೆ ಅವರು 10 ಮಾತಾಡ್ತಾರೆ. ದೇವರ ಅನುಭವ ಇಲ್ಲ ಪಾಪ. ನಾವು ದೂರಬಾರ್ದು, ದೇವರ ಅನುಭವ ಇಲ್ಲ, ದೇವರ ವಾಕ್ಯದ ರುಚಿ ಇಲ್ಲ. ಆಮೇನ್. ದೇವರ ವಾಕ್ಯಕ್ಕೆ ಬೆಲೆ ಕೊಡುವುದು ಗೊತ್ತಿಲ್ಲ. ಆಮೇನ್. ಅದಕ್ಕೆ ಈ ದೇವರ ಅನುಭವ ಇರುವವರ ಸಂಗಡ ಮಾತನಾಡ್ರಿ, ಎಷ್ಟು ಚೆನ್ನಾಗಿ ಮಾತನಾಡ್ತೀರಿ. ಆಮೇನ್, ಆಮೇನ್. ಅದಕ್ಕೆ ನಾವು ಹಳೆ ಒಡಂಬಡಿಕೆಯ ಒಂದು ಅಧ್ಯಾಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಮತ್ತಾಯ ಸುವಾರ್ತೆಯಲ್ಲಿ ನಾವು ಈಗಿನ ತೆಗಿಬೇಡ್ರಿ, ಅಲ್ಲಿ ಏನು ಎಲಿಜಬೆತ್ತಳು ಮರಿಯಳು ಇಬ್ರು ದೇವರ ಸೇವಕಿಯರು. ಆಮೇನ್. ದೇವರನ್ನು ಆರಾಧಿಸುವವರು, ದೇವರಿಗೆ ಗೌರವಿಸುವವರು, ದೇವರಿಗೆ ಬೆಲೆ ಕೊಡುವವರು. ನೋಡ್ರಿ, ಆತ್ಮಿಕದಲ್ಲಿರುವವರು ಇಬ್ರು ಮಾತನಾಡುವಾಗ ಹೊಟ್ಟೆಯ ಒಳಗಿದ್ದ ಕೂಸು ಜಂಪ್ ಮಾಡಿತಂತೆ. ಹಾಲೆಲೂಯಾ. ಇವತ್ತು ಆತ್ಮಿಕರಿಬ್ರು ಮಾತನಾಡುವಾಗ, ಆತ್ಮಿಕತೆಯಲ್ಲಿರುವವರು ಮಾತನಾಡುವಾಗ ಹೊಸದು ಜನಿಸ್ಲಿಕ್ಕೆ ಹೋಗುತ್ತೆ, ಹೊಸದು ಬರುತ್ತೆ, ಹೊಸದು ನಿನ್ನ ಜೀವಿತದಲ್ಲಿ ಸಂಭವಿಸುತ್ತೆ. ಇಬ್ಬರು ನೇರವಾಗಿ ಮಾತನಾಡುವಾಗ, ಎಲಿಜಬೆತ್ತಳು ಮರಿಯಳು ಮಾತನಾಡುವಾಗ ಅವರ ಗರ್ಭದಲ್ಲಿರುವ ಕೂಸು ಅದನ್ನು ಸೂಚಿಸೋದಕ್ಕಾಗಿ ಆ ಮಾತುಗಳಿಗೆ ಎಷ್ಟು ಬೆಲೆ ಇದೆ ಅಂದರೆ ಆ ಕೂಸುಗಳು ನಲಿಯೋದಕ್ಕೆ, ಜಂಪ್ ಮಾಡೋದಕ್ಕೆ ಪ್ರಾರಂಭಿಸಿದವು. ಹಾಲೆಲೂಯ. ಇವತ್ತು ಆತ್ಮಿಕರಿಬ್ರು ಮಾತನಾಡಿದ್ರೆ ಅಲ್ಲೊಂದು ಕಾರ್ಯ ಸಂಭವಿಸುತ್ತೆ. ಒಂದು ಹೊಸ ಜನನ ಆಗ್ಲಿಕ್ಕಾಗಿ ಹೋಗುತ್ತೆ, ಒಂದು ಹೊಸ ಬಿಡುಗಡೆ ಆಗ್ಲಿಕ್ಕಾಗಿ ಹೋಗುತ್ತೆ, ಒಂದು ಹೊಸ ಮಾರ್ಗ ತೆರಿಲಿಕ್ಕಾಗಿ ಹೋಗುತ್ತೆ. ಅದೇ ನೀನು ಆತ್ಮಿಕರಲ್ಲದ ಸಂಗಡ ನೀನು ಮಾತನಾಡಿದ್ರೆ ವಾಪಸ್ ಬರುವಾಗ ಹತ್ಕೊಂಡು ಬರಬೇಕು. ಹಾಲೆಲೂಯ. ಕಾರಣ ವಾಕ್ಯದ ಅರಿವಿಲ್ಲದವರ ಸಂಗಡ ಮಾತನಾಡಲಿಕ್ಕೆ ಹೋದ್ರೆ ನಿನ್ನ ಗೌರವ, ನಿನ್ನ ಮಾತು, ನಿನ್ನ ಅನುಭವ ಕೂಡ ನಷ್ಟ ಮಾಡ್ಕೊಳ್ತೀಯ. 3ನೇ ಬಾರಿ ಸಾಮುವೇಲನನ್ನ ದೇವರು ಕರೀಲಿಕ್ಕಾಗಿ ಹೋಗ್ತಾರೆ. 3ನೇ ಬಾರಿ ಕರೆದಾಗ ಯಾಜಕ, ಅನುಭವ ಇದ್ದಂಥ ಯಾಜಕ ಹೇಳ್ಕೊಡ್ತಾನೆ. ಆಮೇನ್. ಎಷ್ಟು ಜನ ನಾವು ಹೇಳ್ಕೊಡ್ತೀವಿ. ಆಮೇನ್, ಆಮೇನ್. ಈಗ ಕೆಲವರೆಲ್ಲ ಏನು ಹೇಳ್ಕೊಡೋದು ಬಿಡ್ರಿ, ಒಂದು ವಾಕ್ಯ ಹೇಳ್ಕೊಡಲ್ಲ, ಹೆಂಗೆ ಪ್ರಾರ್ಥನೆ ಮಾಡೋದು ಹೇಳ್ಕೊಡಲ್ಲ, ಹೆಂಗೆ ದೇವ್ರ ಸನ್ನಿಧಿ ಬರಬೇಕು ಹೇಳ್ಕೊಡಲ್ಲ. ನಾವೆಲ್ಲ ಹೇಳ್ತೀವಿ, ತಗೊಂಡು ಜಾಸ್ತಿಯಾಗಿ ಹೊರಟೋಗ್ತಾರೆ. ಆಮೇನ್, ಹಾಲೆಲೂಯ. ಹೇಳ್ಕೊಡೋದು ಜಾಸ್ತಿಯಾಗಿ ಕೆಲವೊಮ್ಮೆ ಏನಾಗುತ್ತೆ, ಹೊರಟು ಹೋಗ್ತಾರೆ. ಆದರೆ ಯಾಜಕರ ಕರ್ತವ್ಯ ಅನುಭವಿಸಿದ ದೇವರ ಸಾನ್ನಿಧ್ಯನ, ಅನುಭವಿಸಿದ ದೇವರ ಶಬ್ದ, ಅನುಭವಿಸಿದಂಥ ದೇವರ ವಾಕ್ಯಗಳನ್ನು ಬಾಲಕನಿಗೆ ಹೇಳ್ಕೊಡ್ತಾನೆ. ಎಲ್ಲಿಗಾಗಿ ಸ್ತೋತ್ರ. ಆಮೇನ್, ಆಮೇನ್. ಸ್ವಂತ ಮಗು ಅಲ್ಲ, ಆಲಯದಲ್ಲಿ ಸೇವೆಗಾಗಿ ಬಿಟ್ಟು ಹೋದ ಮಗು. ಆಮೇನ್. ಆ ಮಗುವಿನ ಸಂಗಡ ದೇವರು ಮಾತನಾಡ್ತಾರೆ. ಹಾಲೆಲೂಯ. ದೇವರೊಮ್ಮೆ ಮಾತಾಡಿದ್ರೆ ನಾನು ಕೇಳ್ತೀನಿ, ಈ ಲೋಕದ ನಿನಗೆ ಇನ್ನೇನು ಬೇಕು? ಆಮೇನ್. ದೇವರೊಮ್ಮೆ ನಿನ್ನನ್ನು ನೋಡಿ ಮಾತನಾಡಿದರೆ, ದೇವರೊಮ್ಮೆ ಶಬ್ದ ನೀನು ಕೇಳಿದ್ರೆ, ದೇವರೊಮ್ಮೆ ನಿನ್ನನ್ನು ಟಚ್ ಮಾಡಿದರೆ, ಇದಕ್ಕಿಂತ ದೊಡ್ಡದು ಈ ಲೋಕದಲ್ಲಿ ಏನು ಬೇಕು? ಆಮೇನ್. 3ನೇ ಬಾರಿ ಹೋದ್ರಿ ಅವನು ತಟ್ಟನೆ ಎಲಿಯನ ಹತ್ತಿರ ಹೋಗಿ, 3ನೇ ಬಾರಿ ಕರೆದಾಗ ಎಲಿಯನ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ
ಅನ್ನಲು ಆ, ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಎಲಿಯು ತಿಳಿದು ಅವನಿಗೆ ಹೋಗಿ ಮಲಗಿಕೋ, ಆ, ತಿರುಗಿ ಶಬ್ದವಾದರೆ ತಿರುಗಿ ಶಬ್ದ ಆದ್ರೆ ಯೆಹೋವನೇ ಅಪ್ಪಣೆಯಾಗಲಿ, ಆ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಆ, ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಆ. ಯೆಹೋವನು ಪ್ರತ್ಯಕ್ಷನಾಗಿ, ಹಾಲೆಲೂಯ್ಯ. ನೋಡಿ, ದೇವರು ನಮ್ಮನ್ನ ಆರಿಸ್ಕೊಂಡ್ರೆ ಎಷ್ಟು ಸಲ ಆದ್ರೂ ಕರೀಲಿಕ್ಕೆ ರೆಡಿ ಇದ್ದಾರೆ. ಆಮೇನ್. ನೋಡ್ರಿ, ಅವ್ರು 3ನೇ ಬಾರಿ ಕರಿತಾ ಇದ್ದಾರೆ. ಅದು ಒಂದೇ ರಾತ್ರಿಯಲ್ಲಿ. ಬಹಳ ವಿಶೇಷತೆ ಅದು. ಒಂದೇ ರಾತ್ರಿಯಲ್ಲಿ 3 ಬಾರಿ ಕರಿತಾ ಇದ್ದಾರೆ. ಆಮೇನ್. ಹಾಲೆಲೂಯ್ಯ. ಅದಕ್ಕೆ ಹೇಳೋದು, ದೇವರು ಒಬ್ಬನನ್ನ ಆರಿಸಿಕೊಂಡರೆ, ದೇವರು ಒಬ್ಬನನ್ನ ತೆಗೆದುಕೊಂಡ್ರೆ, ದೇವರು ಒಬ್ಬನಿಗೆ ಇಂಥದ್ದು ಮಾಡಬೇಕಂತ ಆಲೋಚನೆ ಮಾಡಿದ್ರೆ ಎಷ್ಟು ರಾತ್ರಿ ಆಗಲಿ, ಒಂದು ರಾತ್ರಿ 10 ಟೈಮ್ ಬೇಕಾದರೂ ದೇವ್ರು ಬರ್ಲಿಕ್ಕೆ ಸಾಧ್ಯ. ಕಾರಣ, ಆರಿಸಿಕೊಳ್ತಾ ಇರೋದು ಅವನು ಈ ಲೋಕದ ಮನುಷ್ಯನಲ್ಲ, ಆಕಾಶ ಭೂಮಿಗಳ ಒಡೆಯನಾದ ಸರ್ವಶಕ್ತನಾದ ಆಲ್ ಮೈಟಿ ಗಾಡ್ ಕರಿತಾ ಇದ್ದಾರೆ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಬಾಲಕನೆಂದು ದೇವರು ತಿರಸ್ಕಾರ ಮಾಡಲಿಲ್ಲ. ಆಮೆನ್. ಏನು ತಿಳಿಯದವನೆಂದು ಸಮುವೇಲನನ್ನ ದೇವರು ತಿರಸ್ಕಾರ ಮಾಡಲಿಲ್ಲ. ಇನ್ನು ಹೊಸಬನು ಬಂದಿದ್ದಾನಷ್ಟೇ, ಆಲಯದ ಒಳಗಡೆ ಏನಿಲ್ಲ, ಮಲಗಿದ್ದಾನೆ. ಆಮೆನ್. ಇವತ್ತು ಮಕ್ಕಳಿಗೆ ನಾವು ಕಲಿಸಬೇಕಾದದ್ದು ದೇವರ ಕುರಿತಾಗಿ. ಆಮೆನ್, ಆಮೆನ್. ಆ ದೇವರು ನಮ್ಮ ಸಂಗಡ, ನಮ್ಮ ಮಕ್ಕಳ ಸಂಗಡ ಮಾತನಾಡುವವನಾಗಿರಬೇಕು. ಆಮೆನ್. ಇವತ್ತು ಟ್ಯೂಷನಿಗೆ ಬೇಕಾದರೆ ಕಳಿಸ್ತೀವಿ. ಆಮೆನ್. ಟ್ಯೂಷನಿಗೆ 2 ಗಂಟೆ ಬೇಕಾದರೆ ಕಳಿಸ್ತೀವಿ. ಎಷ್ಟೆಷ್ಟೋ ದೂರ ಶಾಲೆಗಳಿಗೆ ಕಳಿಸ್ತೀವಿ. ಆಮೇನ್. ಆವಾಗ ಏನು ಕೇಳಲ್ಲ, ಮಗ ನಿನಗೆ ಬಸ್ ಹತ್ತಿ ಇಳಿಲಿಕ್ಕಾಗತ್ತಾ ಅಂತ ಕೇಳಲ್ಲ. ಆಮೇನ್. ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಮಕ್ಕಳನ್ನು ಕಳಿಸ್ತೀವಿ. ಆಲಯದಲ್ಲಿ ಸೇವೆ ಮಾಡಲಿಕ್ಕೆ ಮಕ್ಕಳನ್ನು ಬಿಲ್ಕುಲ್ ಕಳಿಸಲ್ಲ. ಸಂಡೇನೆ ಬರುವುದು. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರು ನೋಡ್ತಾನೆ, ದೇವರು ನೋಡ್ತಾನೆ. ನಿನಗೆ ಸಾಮರ್ಥ್ಯ ಇದೆಯಾ ಇಲ್ವಾ, ದೇವರು ನೋಡ್ತಾನೆ. ಆಮೇನ್. ಆಲಯಕ್ಕೆ ಬಂದರೆ ದೇವರು ಮಾತನಾಡ್ತಾನೆ. ಆಮೇನ್. ಹಾಲೆಲೂಯ್ಯ. ಸಾಮುವೇಲನನ್ನ ಮನೆಯಲ್ಲೇ ಬೆಳೆಸ್ಬೋದಿತ್ತು. ಎಷ್ಟೋ ವರ್ಷ ಮಕ್ಕಳಿಲ್ಲದೆ ಕೊಟ್ಟ ಸಾಮುವೇಲನ ನಾನು ನೀನಾಗಿದ್ರೆ ಚಿನ್ನದ ತೊಟ್ಲು ಮಾಡ್ಕೊಂಡು ತೂಗ್ತಾ ಇದ್ವೇನೋ ಮನೆಯಲ್ಲಿ. ಕೆಳಗಿಟ್ರೆ ಇರುವೆ ಕಚ್ಚುತ್ತೆ, ಮೇಲಿಟ್ರೆ ಗಾಳಿ ಬೀಸುತ್ತೆ ಅಂತ ಅದನ್ನು ಪ್ರೊಟೆಕ್ಟ್ ಮಾಡಿ ನನ್ನ ಸೇವೆಯೆಲ್ಲ ಬಿಟ್ಟು, ಮಕ್ಕಳಾಗದೆ ಆದರೆ ಸೇವೆಯೆಲ್ಲ ಬದಿಗಿಟ್ಟು, ಅಯ್ಯೋ ಒಂದು ಮಗು ಎಷ್ಟು ವರ್ಷದ ನಂತರ ಹುಟ್ಟಿತ್ತಂತ ಅದನ್ನು ನಾವು ಏನೆಲ್ಲ ಮಾಡ್ತಾ ಇದ್ವೋ ಏನು. ಆದರೆ ಆ ಹನ್ನಳಿಗಾಗಿ, ಸಾಮುವೇಲನಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನೋಡ್ರಿ, ಅದಕ್ಕೆ ಹೇಳೋದು ನನಗೆ ಭಾಳ ಇಷ್ಟ ಆದದ್ದು, ಆ ಸಾಮುವೇಲ್ ಬಾಲಕನ ಜೊತೆ ದೇವ್ರು ಮಾತನಾಡಿದ್ರು. ತಾಯಿ ಬಿಟ್ಟು ಹೋದ್ಲು. ಆಮೇನ್. ತಂದೆ ಬಿಟ್ಟು ಹೋದ್ರು. ಆಮೇನ್, ಆಮೇನ್. ಆ ಮಗುಗೇನು ಗೊತ್ತಿಲ್ಲ, ಮಲ್ಕೊಳಕ್ಕೇನಿಲ್ಲ. ಆಲಯದಲ್ಲಿ ಮನೇಲೆಲ್ಲ ಇರುತ್ತೆ. ಕೆಲವರು ಹೇಳ್ತಾರೆ ನಮ್ಮ ಮನೇಲಿ ಫ್ಯಾನ್ ಇದೆ, ಆಲಯದಲ್ಲಿ ಫ್ಯಾನ್ ಇಲ್ಲ ಅಂದ್ರೆ ಓಕೆ, ದೇವ್ರಿದ್ದಾನೆ. ಆಮೇನ್. ಹಾಲೆಲೂಯ್ಯ. ಇವತ್ತು ಅನೇಕರು ಸೇವೆಗಾಗಿ ತಮ್ಮ ಮಕ್ಕಳನ್ನು, ಸೇವೆಯ ಕಾರ್ಯಗಳಿಗಾಗಿ ತಮ್ಮ ಮಕ್ಕಳನ್ನು, ಚರ್ಚ್ ಕಾರ್ಯಗಳಿಗಾಗಿ ತಮ್ಮ ಮಕ್ಕಳನ್ನು ಕಳಿಸ್ಲಿಕ್ಕೆ ಹಿಂದೂ ಮುಂದೆ ನೋಡ್ತಾರೆ. ಆಮೇನ್. ಬೇರೆ ಎಲ್ಲದಕ್ಕೆ ಕಳಿಸ್ತಾರೆ. ನೋಡ್ರಿ, ಒಂದಾದರೂ ಅವ್ರು ಸ್ಟಾಪ್ ಮಾಡ್ತಾರೆ ನೋಡ್ರಿ. ಆಮೇಲೆ ಏನಾದರೂ ಒಂದು ಸ್ಕಾಲರ್ಶಿಪ್ ಬರುತ್ತೆ ಅಂದರೆ 3-4 ಗಂಟೆ ಲೈನಲ್ಲಿ ನಿಂತ್ಕೊಳ್ತಾರೆ. ಸ್ಕಾಲರ್ಶಿಪ್ ಮಾಡ್ಲಿಕ್ಕೆ ಹೋಗಿ 3-4 ಗಂಟೆ ಸೈಬರಲ್ಲಿ ನಿಂತ್ಕೊಳ್ತಾರೆ. ಆಮೇನ್, ಆಮೇನ್. ದೇವರ ಆಲಯಕ್ಕೆ ಮಕ್ಕಳನ್ನು ಬಿಡೋದಿಲ್ಲ. ಆದರೆ ದೇವರು ಆರಿಸಿಕೊಂಡಂಥ ಸಾಮುವೇಲನನ್ನು ಆ ಆಲಯದಲ್ಲಿ ಬಿಟ್ಟಾಗ ದೇವರು 2 ಸಲ ಕರೆದು ಮತ್ತೆ ವಾಪಸ್ ಹೋಗಲಿಲ್ಲ. ಸಾಮುವೇಲನ ಸಂಗಡ ಮಾತನಾಡುವವರೆಗೂ ದೇವರು ಬಿಡಲಿಲ್ಲ. ಆಮೇನ್. 3 ಬಾರಿ ಸಾಮುವೇಲನನ್ನು ಕರೆದು ಮುಂದೆ ಆಗತಕ್ಕ ಪ್ರವಾದನೆಯ ಶಬ್ದಗಳನ್ನು, ಮುಂದೆ ಆಗತಕ್ಕಂಥ ಕೆಲವು ವಿಚಾರಗಳನ್ನು ಸಾಮುವೇಲನಿಗೆ ತಿಳಿಸ್ಲಿಕ್ಕಾಗಿ ಹೋಗ್ತಾರೆ. ಆಮೇನ್. ಅದಕ್ಕೆ ವಾಕ್ಯ ಹೇಳುತ್ತೆ, ಸಾಮುವೇಲನ ನೋಡ್ರಿ, ದೇವ್ರು ಕರೆದಿರೋದ್ರಿಂದ ಸಾಮುವೇಲನ ಒಂದು ಪ್ರವಾದನೆಗಳು ಬಿದ್ದು ಹೋಗಲಿಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ.
ಆ ಸಾಮುವೇಲನು ಸುಮಾರು 40 ವರ್ಷಗಳ ಕಾಲ ಇಸ್ರಾಯೇಲರಲ್ಲಿ ಆತನು ಪ್ರವಾದಿಯಾಗಿ ಆತನು ಪ್ರವಾದನೆಗಳನ್ನು ಹೇಳಿದ. ಆದರೆ ಒಂದು ಪ್ರವಾದನೆ ಕೂಡ ಆತನದು ಬಿದ್ದು ಹೋಗಲಿಲ್ಲ. ಆಮೆನ್, ಹಾಲೆಲೂಯಾ. ದೊಡ್ಡವನಾಗುತ್ತಾ ಬಂದನಷ್ಟೇ, ಯೆಹೋವನು ಅವನೊಡನೆ ಇದ್ದದ್ದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ಅವನೇನನ್ನ ಹೇಳ್ತಾನೋ ಅದು ನಡೀತಾ ಇತ್ತು. ಕಾರಣ ದೇವರು ಅವನ ಸಂಗಡ ಇದ್ದರು. ಆಮೆನ್, ಆಮೆನ್. ಅದೇ ಒಂದು ಸಾಮುವೇಲ 1ನೇ ಅಧ್ಯಾಯಕ್ಕೆ ಬಂದಾಗ ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ಎಲ್ಕಾನ್ ಎಂಬ ಒಬ್ಬ ಮನುಷ್ಯ ಇದ್ದ. ಆಮೆನ್. ಯಾರು ಮನುಷ್ಯ? ಎಲ್ಕಾನ್ ಎನ್ನುವಂಥ ಒಬ್ಬ ಮನುಷ್ಯನಿದ್ದ. ಅವನಿಗೆ 2 ಹೆಂಡತಿಯರು. ಎಷ್ಟು ಜನ ಹೆಂಡತಿಯರು? ಭಾಗ್ಯವಂತ, 2 ಹೆಂಡತಿಯರು. ಆಮೆನ್. ಈ 2025ರಲ್ಲಿ ಒಂದನ್ನೇ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅವಾಗ 2 ಬ್ಯಾಲೆನ್ಸ್ ಮಾಡಿದ್ದಾನೆ. ಕೆಲವರೆಲ್ಲ ಬ್ಯಾಲೆನ್ಸ್ ಮಾಡೋರಿದ್ದಾರೆ. ಆಮೆನ್. ದೇವರಿಗೆ ಇಷ್ಟ ಇಲ್ಲ ಬ್ಯಾಲೆನ್ಸ್ ಮಾಡುವವರು. ಆಮೆನ್, ಆಮೆನ್. ಇಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋದು, ಹೊರಗಡೆ ಒಂದು ಬ್ಯಾಲೆನ್ಸ್ ಮಾಡೋದು. ಕೆಲವರು ಏನು ಮಾಡ್ತಾರೆ, ಕೆಲವು ದಿನಗಳ ಕಾಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ದೇವ್ರು ನೋಡಿ ಒದ್ರೆ ಎಲ್ಲ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಕೆಲವರು ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಕೆಲವು ಮಕ್ಕಳು ತಂದೆ ತಾಯಿ ಹತ್ರ ಬ್ಯಾಲೆನ್ಸು, ಹೊರಗಡೆ ಲೋಕದವಳ ಸಂಗಡ ಬ್ಯಾಲೆನ್ಸ್ ಮಾಡ್ತಾರೆ. ಆ ಬ್ಯಾಲೆನ್ಸ್ ಮಾಡ್ತಾ 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 ಒಂದು ದಿನ ಬ್ಯಾಲೆನ್ಸ್ ಬಿದ್ದು ಹೋದರೆ ದೇವರು ಒದ್ಬಿಟ್ರೆ ಎಲ್ಲ ಬ್ಯಾಲೆನ್ಸ್ ತಪ್ಪಿ ಹೋಗಿ ಪೂರ ಕಳ್ಕೊಳ್ತಾರೆ. ಆಮೇಲೆ ಎಲ್ಕಾನನು 2 ಪೆನ್ನಿನಳು ಮತ್ತು ಹನ್ನಳು ಎನ್ನುವಂಥ 2 ಹೆಂಡತಿಯರ ಸಂಗಡ ಅನುವಾಸ ಮಾಡುವಾಗ ಈ ಪೆನ್ನಿನಳಿಗೆ ಒಂದು ಗಿಫ್ಟ್ ಇದೆ. ವರ್ಷ ಡೆಲಿವರಿ ಅವಳದು. ಆಮೇನ್, ವರ್ಷ ಡೆಲಿವರಿ. ಏನು ಭಾಳ ಇಂಟ್ರೆಸ್ಟಿಂಗ್ ವಿಷಯ. ಪೆನ್ನಿನಳು ವರ್ಷ ಡೆಲಿವರಿ ಆಗುವಾಗ, ಹನ್ನಳು ಮಕ್ಕಳಿಲ್ಲದೆ ಇರುವಾಗ ಈ ಎಲ್ಕಾನನ್ ಏನು ಮಾಡ್ತಾನೆ ಅಂದರೆ ಹನ್ನಳನ್ನು ತುಂಬ ಪ್ರೀತಿ ಮಾಡ್ತಾನೆ. ಕಾರಣ ಅವಳಿಗೇನು ಗೊತ್ತಾಗಬಾರ್ದು, ಅವಳಿಗೆ ಮಕ್ಕಳಿಲ್ಲ ಅನ್ನುವಂಥ ಭಾವನೆ ಬರಬಾರದು. 10 ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ, 10 ಪಟ್ಟು ಇವಳಿಗೆ ಜಾಸ್ತಿ ಕೊಡ್ತಾನೆ. ಕಾರಣ ಇವಳು ಮಕ್ಕಳಿಲ್ಲ ಅಂತ ಬೇಸರ ಮಾಡ್ಕೊಳ್ಬಾರ್ದು ಅಂತ. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ಆದರೂ ಹನ್ನಳಿಗೆ ಒಳಗಡೆ ನೋವಿದೆ. ಹನ್ನಳಿಗೆ ಒಳಗಡೆ ನೋವಿದೆ. ಕಾರಣ ಈ ಪೆನ್ನಿನಳು ಸುಮ್ಮನೆ ಇರೋದಿಲ್ಲ, ಇರಿಟೇಷನ್ ಮಾಡ್ತಾ ಇರ್ತಾಳೆ. ಆಮೆನ್, ಆಮೆನ್. ಉಳ್ಳವರು ಇಲ್ಲದೆ ಇರುವವರನ್ನು ನೋಡಿ ಹಂಗಿಸ್ತಾರೆ. ಆಮೆನ್. ಎಷ್ಟೋ ಬಾರಿ ಇದು ನಡೀತದೆ, ಲೋಕದಲ್ಲಿ ನಡೀತದೆ, ದೇವ್ರ ಮಕ್ಕಳಲ್ಲಿ ಕೆಲವೊಮ್ಮೆ ನಡೀತದೆ. ಆಮೆನ್. ಈ ಹಂಗಿಸುವಾಗ ಕೆಲವು ವಿಷಯ ಸಿಕ್ಕರೆ ಸಾಕು, ದೇವ್ರ ಮಕ್ಕಳಿಗೆ ಹಂಗಿಸ್ತಾ ಇರ್ತಾರೆ. ಹಂಗಿಸುವಾಗ ಹನ್ನಳು ಅವಳು ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಡ್ತಾಳೆ. ಕಣ್ಣೀರಿಡುವಾಗ ಎಲ್ಕಾನ್ ಹೇಳ್ತಾನೆ, ನೀನು ಯಾಕೆ ಕಣ್ಣೀರಿಡ್ತಿ? ನಾನು ನಿನಗೆ 10 ಮಕ್ಕಳಿಗಿಂತ ಹೆಚ್ಚಲ್ಲವೋ? ಆಮೆನ್. 10 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಲ್ಲ ಅಲ್ಲ. ಆಮೆನ್, ಆಮೆನ್. ಹನ್ನಳಿಗೆ ಆ ಭಾವನೆ ಒಳಗಡೆ ಕುದಿತಾ ಇತ್ತು. ಪೆನ್ನಿನಳು ವರ್ಷ ಡೆಲಿವರಿ ಆಗೋದ್ರಿಂದ ಪೆನ್ನಿನಳಿಗೆ ಒಂದು ಅಹಂಕಾರವು, ಸಂತೋಷ ಎಲ್ಲ ಇರುವಾಗ ಅವಳನ್ನು ಹೀಯಾಳಿಸ್ತಾ ಇದ್ಲು. ಆಮೆನ್. ನೋಡ್ರಿ, ಕಣ್ಣೀರು ಬಂತು, ಪಶ್ಚಾತ್ತಾಪ ಆಯಿತು. ಹನ್ನಳು ನನ್ನ ನಿನ್ನ ಹಾಗೆ ಮಾಡಲಿಲ್ಲ. ಆಮೆನ್, ಆಮೆನ್. ಹನ್ನಳು ಒಂದು ತೀರ್ಮಾನ ತಗೊಂಡ್ಲು, ಇದು ಎಲ್ಲಿ ಪ್ರಾರ್ಥನೆ ಮಾಡಿ ಇವರೆದ್ರೆ ಕಣ್ಣೀರಿಟ್ಟರೆ ವೇಸ್ಟು. ಆಮೆನ್. ಈ ಪೆನ್ನಿನಳು ಹೀಯಾಳಿಸೋದಾಯಿತು, ಗಂಡ ಯಾವಾಗಲೂ ನಾನಿದ್ದೆ ಅನ್ನೋದಾಯ್ತು. ಆಮೆನ್. ಇದೆರಡು ಗಂಡ ಯಾವಾಗಲೂ ಏನು ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ, ನಾನಿದ್ದೀನಿ. ಆಮೆನ್, ಆಮೆನ್. ಗಂಡ ಇಲ್ದಿದ್ದಾಗ ಹೀಯಾಳಿಸಿದ್ರೆ ಆಮೆನ್, ಯಾರು ಇಲ್ಲ. ಆಮೆನ್. ಗಂಡ ಇಡೀ ಹೊತ್ತು 24 ಗಂಟೆ ಹನ್ನಳ ಸಂಗಡ ಕೂತ್ಕೊಳ್ಳೋಕ್ಕಾಗಲ್ಲ, ಅವನಿಗೆ ಬೇರೆ ಕೆಲಸಗಳಿರುತ್ತೆ. ಆ ಟೈಮಲ್ಲಿ ಪೆನ್ನಿನಳು ಹೀಯಾಳಿಸಿದಾಗ ಇವಳಿಗೆ ಪಶ್ಚಾತ್ತಾಪ ಆಗ್ತಿತ್ತು, ನೋವು ಆಗ್ತಿತ್ತು, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆದರೆ ಹನ್ನಳು ತೆಗೆದುಕೊಂಡ ತೀರ್ಮಾನಕ್ಕಾಗಿ ಸ್ತೋತ್ರ. ಏನು ತೀರ್ಮಾನ ತಗೊಂಡ್ಲು? ಇದು ಇಲ್ಲೆಲ್ಲ ಆಗುವ ಕತೆ ಅಲ್ಲ. ನಾನು ಹೋದ್ರೆ ಎಲ್ಲಿ ಹೋಗಬೇಕು? ಯೆಹೋವನ ಆಲಯಕ್ಕೆ ಹೋಗಬೇಕು. ಹಾಲೆಲೂಯಾ. ಯೆಹೋವನ ಆಲಯದಲ್ಲಿ ಹೋಗಿ ಆಕೆ ತನ್ನ ಒಳಗಿರುವಂತಹ ಆ ವೇದನೆಯನ್ನು, ಆ ದುಃಖವನ್ನು ಆಲಯದಲ್ಲಿ ತೋಡಿಕೊಂಡಳು. ಕಾರಣ ಆಲಯದ ಒಳಗಡೆ ಒಂದು ದೀಪ ಉರಿತಾ ಇದೆ. ಆ
ದೀಪ ಏನನ್ನ ಸೂಚಿಸುತ್ತದೆ ಅಂದ್ರೆ, ಆ ಬೆಂಕಿ ಏನನ್ನ ಸೂಚಿಸುತ್ತದೆ ಅಂದ್ರೆ ಅದು ಪವಿತ್ರಾತ್ಮನನ್ನ ಸೂಚಿಸುವಂತ ಬೆಂಕಿ ಆಗಿದೆ. ಹೋಗಿ ಆಕೆ ಆಲಯದ ಒಳಗಡೆ ಗೋಳಿಡುವಾಗ, ಆಮೆನ್, ಹಲ್ಲೆಲೂಯಾ, 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 ಆ ದೀಪ ಸಾಮುವೇಲಿದ್ದಂಥ ಆಲಯದಲ್ಲಿ ಉರಿತಾ ಇತ್ತು. ದೀಪಕ್ಕೆ ಬಹಳ ಅರ್ಥ ಇದೆ. ಇಲ್ಲಿ ಹನ್ನಳು ಆಲಯಕ್ಕೆ ಹೋಗಿ ಮಕ್ಕಳಿಲ್ಲ ಎಂದು ಕೂಗುವಾಗ ಆ ಆಲಯದಲ್ಲಿ ದೀಪ ಉರಿತಾ ಇತ್ತೆ. ಆ ದೀಪಕ್ಕೊಂದು ವಿಶೇಷತೆ ಇದೆ. ಆ ದೀಪ ಆರಿ ಹೋಗಬಾರದು, ಹಗಲು ರಾತ್ರಿ. ಅದಕ್ಕೆ ಒಂದು ಉದಾಹರಣೆ ನೋಡ್ರಿ, ವಿಮೋಚನಾ ಕಾಂಡ 27:20 ಆ ದೀಪದ ಕುರಿತಾಗಿ ಹೇಳಿದ್ದಾರೆ. ವಿಮೋಚನಾ ಕಾಂಡ ಮತ್ತೆ ಯಾಜಕ ಕಾಂಡದಲ್ಲಿ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಮೋಚನಾ ಕಾಂಡ 27:20 ದೀಪವು ಯಾವಾಗಲೂ ಉರಿಯುವಂತೆ, ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಂಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು. ಇಲ್ಲಿ ದೀಪವು ಯಾವಾಗಲೂ ಉರಿಬೇಕು. ಆಮೆನ್, ಹಲ್ಲೆಲೂಯಾ. ಆ ದೀಪವು ಏನನ್ನ ಸೂಚಿಸುತ್ತೆ? ಪವಿತ್ರಾತ್ಮನನ್ನ ಸೂಚಿಸುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಒಳಗಡೆ ಒಂದು ದೀಪ ಉರಿತಾ ಇರಬೇಕು. ನೀನು ದೇವರಿಗೆ ಆಲಯವಾಗಿದ್ದಿ, ದೇವರಾತ್ಮನು ನಿನ್ನಲ್ಲಿ ವಾಸ ಮಾಡುತ್ತಾನೆ. ಆ ದೇವರ ಆಲಯವಾದ ನಿನ್ನ ಶರೀರದಲ್ಲಿ ದೀಪ ಆರಿ ಹೋಗಬಾರದು. ಪವಿತ್ರಾತ್ಮನ ದೀಪ ಆರಿ ಹೋದ್ರೆ ನಿನಗೆ ಎಲ್ಲದರಲ್ಲಿ ಕೇಡುಂಟಾಗುತ್ತೆ. ಆ ಪವಿತ್ರಾತ್ಮನ ದೀಪ ನಿನ್ನ ಒಳಗಡೆ ಹತ್ತಿ ಉರಿತಾ ಇರಬೇಕು. ಆಮೆನ್, ಹಲ್ಲೆಲೂಯಾ. ಆ ದೀಪ ಉರಿಯುವುದು ಯಾವುದರ ಸೂಚನೆ ಅಂದ್ರೆ, ನೀನು ಪವಿತ್ರಾತ್ಮನ ಬೆಂಕಿಯಿಂದ ಉರಿತಾ ಇದ್ದೀಯಾ. ಆಮೆನ್. ಇವತ್ತು ದೀಪ ಅನೇಕರು ಆರಿಸಿಕೊಂಡಿದ್ದಾರೆ. ದೀಪ ಇಲ್ಲದೆ, ಬೆಂಕಿ ಇಲ್ಲದೆ ಆರಿಸಿಕೊಂಡಾಗ ಮತ್ತೆ ನೀನು ಎಲ್ಲಿ ಹೋಗಬೇಕು? ಆಲಯದ ಒಳಗಡೆ ಹೋಗಬೇಕು. ಆಮೆನ್, ಹಲ್ಲೆಲೂಯಾ. ಅವಳು ಯಾರು ನೋಡ್ತಾರೆ ಅಂತ ನೋಡಲಿಲ್ಲ, ಯಾರು ಏನು ಹೇಳ್ತಾರೆ ಅಂತ ಗಮನ ಕೊಡಲಿಲ್ಲ, ಯಾರು ಏನು ಬೇಕಾದರೂ ಹೀಯಾಳಿಸ್ಲಿ. ಈ ಲೋಕದಲ್ಲಿ ನಿನಗೆ ನಿಂದೆ ಬರುತ್ತೆ, ಅಪಮಾನ ಬಂದಾಗ, ಎಲ್ಲರೂ ಕೈ ಬಿಟ್ಟು ಹೋದಾಗ, ನನಗಾಗಲ್ಲ ಅನ್ನುವಂಥ ಪರಿಸ್ಥಿತಿಗಳು ಬಂದಾಗ, ಅನೇಕರು ನಿನ್ನ ಮೇಲೆ ತಪ್ಪು ಅಪವಾದಗಳನ್ನು ಹೊರಿಸುವಾಗ, ನಿನ್ನ ಕುರಿತಾಗಿ ಅನೇಕ ನಿರ್ಬಲ ಅವಸ್ಥೆಗಳನ್ನು ನೀನು ಕಾಣುವಾಗ, ಇಗೋ ನೀನು ಆಲಯದ ಒಳಗಡೆ ಬಾ, ನೀನು ಆಲಯಕ್ಕೆ ತಿರುಗಿ ಬಾ. ನೀನು ಆಲಯಕ್ಕೆ ಬಂದ್ರೆ ಆಲಯದ ಒಳಗಡೆ ಆ ದೀಪ ಉರಿಯುವಾಗ ನೀನು ಪ್ರಾರ್ಥಿಸಿದರೆ ನಿನಗೊಂದು ಸಂತೋಷ ಇದೆ. ದೇವರು ನನ್ನ ಪ್ರಾರ್ಥನೆಯನ್ನ ಕೇಳುತ್ತಾನೆ. ಅಲ್ಲಿ ಒಂದು ವಿಶೇಷತೆ ನಡೀತು. ಏನ್ ನಡೀತು ಅಂದ್ರೆ, ಪ್ರಾರ್ಥಿಸಿದ ಹನ್ನಳು ಅವಳು ಸಂತೋಷ ಭರಿತಳಾದ್ಲು ಪ್ರಾರ್ಥನೆ ಮಾಡಿದ ಮೇಲೆ. ಆಮೆನ್. ಕಾರಣ ಅವಳಿಗೆ ಒಂದು ನಂಬಿಕೆ, ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ಆಮೆನ್. ಎಷ್ಟು ಜನ ಪ್ರಾರ್ಥಿಸಿದ ನಂತರ ಸಂತೋಷವಾಗಿದ್ರ? ಪ್ರಾರ್ಥನೆ ಮಾಡಿದ ಮೇಲೂ ದುಃಖ ಅಲ್ಲ, ಪ್ರಾರ್ಥನೆ ಮಾಡಿದ ಮೇಲೆ ನಿನಗೆ ಸಂತೋಷ ಬರಬೇಕು. ಕಾರಣ ನಿನಗೊಂದು ನಂಬಿಕೆ. ಏನು ನಂಬಿಕೆ? ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ಜೀವ ಸ್ವರೂಪನಾದ ದೇವರು, ಇವತ್ತಿಗೂ ಜೀವವಿರುವ ದೇವರು, ಇವತ್ತಿಗೂ ಮಾತನಾಡುವ ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ಆಗಲೇ ಹನ್ನ ಸಂತೋಷ ಭರಿತಳಾದಳು ನೋಡ್ರಿ. ಆಮೆನ್. ಗಂಡ ಎಲ್ಲ ಶಾಕ್. ಆಮೇಲೆ ಗಂಡ, ಅಲ್ಲಿ ಉಳಿದವರು, ಪೆನ್ನಿನಳು ಎಲ್ಲ ಶಾಕ್. ಕಾರಣ ಏನು? ಅನ್ನ ಇಷ್ಟು ಪ್ರೀತಿ ಸಂತೋಷ. ಆಮೇನ್. ಏನಾದರೂ ಪ್ರೆಗ್ನೆಂಟ್ ಆದಿಯಾ? ಆಮೇನ್. ಪ್ರೆಗ್ನೆಂಟ್ ಆಗಿಲ್ಲ. ಪ್ರೆಗ್ನೆಂಟ್ ಮಾಡಲಿಕ್ಕೆ ಶಕ್ತನಾದ ದೇವ್ರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ಹಲ್ಲೆಲೂಯಾ. ಪ್ರೆಗ್ನೆಂಟ್ ಆಗದೆ ಇರಬಹುದು, ಆದರೆ ಅದನ್ನ ಕೊಡಲಿಕ್ಕೆ ಶಕ್ತನಿರುವ ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾರೆ. ಈಗೋ ನಿನ್ನ ವಿಷಯಗಳು, ಅವುಗಳು ಎಷ್ಟೇ ಕಷ್ಟಕರವಾಗಿದ್ದರು, ಕೋರ್ಟ್ ಆಗಲ್ಲ ಅಂದ್ರು, ಡಾಕ್ಟರ್ ಆಗಲ್ಲ ಅಂದ್ರು, ಲೋಕದವರು ನಡೆಯಲ್ಲ ಅಂದ್ರು, ನಿನ್ನ ಸಂಬಂಧಿಕರು ಇದು ಆಗೋದೇ ಇಲ್ಲ ಅಂತ ಹೇಳಿದ್ರು, ನೀನು ಹೇಳಬೇಕು, ನನ್ನ ದೇವರು ಪ್ರಾರ್ಥನೆ ಕೇಳುವ ದೇವರು, ನನ್ನ ದೇವರು ನನ್ನ ವಿಷಯಗಳಿಗೆ ಬಿಡುಗಡೆ ಕೊಡುವ ದೇವರು. ಆತನು ನನ್ನ ಸಂಗಡ ಇರೋದರಿಂದಲೇ ನಾನು ಸಂತೋಷ ಭರಿತಳಾಗಿದ್ದೇನೆ. ಹಲ್ಲೆಲೂಯಾ. ಆಮೆನ್. ಸಂತೋಷ ಇರಬೇಕು ಪ್ರಾರ್ಥಿಸಿದ ಮೇಲೆ. ಆಮೆನ್. ಕೆಲವರು ಪ್ರಾರ್ಥಿಸಿದ ಮೇಲೂ
ತಪ್ಪೇ ಮೋರೆ ಹಾಕ್ಕೊಳ್ತಾರೆ. ಆಮೇಲೆ ಅನ್ನಳು ಸಂತೋಷ ಭರಿತಳಾಗಿ ಮನೆಗೆ ಹೋದ ಮೇಲೆ ಏನು ನಡೀತು? 1 ವರ್ಷದಲ್ಲಿ ಸಾಮುವೇಲ್ ಹುಟ್ಟಿದನು, ಹಾಗೆ ಇನ್ನು 5 ಮಕ್ಕಳುಗಳು ಜನಿಸಿದರು. ಆಮೇಲೆ ನನಗೆ ಅನ್ನಳು ಭಾಳ ಇಷ್ಟ ಆದದ್ದು. ಏಕೆಂದರೆ ನನಗೆ ಭಾಳ ಇಷ್ಟ ಅವಳದ್ದು ಒಂದೇ ಕ್ಯಾರೆಕ್ಟ್ರು. ದೇವರಿಗೆ ಅವಳು ಹೇಳ್ತಾಳೆ ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ನೀ ನನಗೊಂದು ಮಗು ಕೊಟ್ಟರೆ ನೀನು ಸೇವೆ ಕೊಡ್ತೀನಿ ಅಂತ ಹೇಳಿದ್ಲು. ಆಮೇಲೆ ಐ ವಿಲ್ ಗಿವ್ ರಿಟರ್ನ್ ಟು ಯು, ನಾನು ನಿನಗೆ ಕೊಡ್ತೀನಿ, ನೀನೊಂದು ಮಗು ನನಗೆ ಕೊಟ್ಟರೆ ಸಾಕು, ನನ್ನ ಬಂಜೆತನ ಹೋಗಲು ಆಡಿಸಿದರೆ ಸಾಕು, ನಾನೇನು ಮಾಡ್ತೀನಿ ಆ ಮಗುವನ್ನು ನಿನಗೆ ಕೊಡ್ತೀನಿ. ಎಷ್ಟು ಜನ ಇವತ್ತು ಮಾತು ಕೊಟ್ಟು ನಡ್ಕೊಳ್ತಾರೆ? ಆಮೇನ್. ನಿಮಗೆ ಗೊತ್ತಾ, ಕೈ ಮೇಲೆ ಕೈ ಇಟ್ಟು ಮಾತು ಕೊಡ್ತಾರೆ, ಬೈಬಲನ್ನು ಹಿಡ್ಕೊಂಡು ಮಾತು ಕೊಡ್ತಾರೆ, ಬೈಬಲಿಗೆ ಎದುರಿಟ್ಕೊಂಡು ಹೇಳ್ತಾರೆ ಜೀವಮಾನ ಇಡೀ ನಾನು ನಿನ್ನ ಜೊತೆ ಇರ್ತೀನಿ ಅಂತ. 2 ವರ್ಷನೂ ಇರಲ್ಲ, ಆಗಲೇ ಬಿಟ್ಟು ಹೋಗ್ತಾರೆ. ಆದರೆ ಹನ್ನ ಹೇಳಿದ್ಲು ನೋಡಿ, ಇದು ಸಣ್ಣ ವಿಷಯ ಅಲ್ಲ, ಇದು ಒಂದು ಮಗು, ಸ್ವಂತ ಹೊಟ್ಟೆಯಲ್ಲಿ ಎತ್ತಂಥ ಮಗುವನ್ನು ಬಿಟ್ಟು ಬರಲಿಕ್ಕೆ ಯಾರು ರೆಡಿ ಇಲ್ಲ. ಈಗಿನ ಕಾಲದಲ್ಲಿ 10 ವರ್ಷ 12 ವರ್ಷ ಆದರೂ ಆಲಯಕ್ಕೆ ಕಳಿಸೋದೇ ಇಲ್ಲ. ನಾನು ಹೋಗುವಾಗಲೇ ಕರ್ಕೊಂಡು ಹೋಗೋದು. ಆಮೇಲೆ ಯಾಕೆಂದರೆ ಮೊದಲೇ ಹೋದರೆ ಅಲ್ಲೊಂದು ಬಿಡುಗಡೆ ಆದರೆ ನಮ್ಮ ಬಿಡುಗಡೆ ಬೇಡ. ಆಮೇಲೆ ಒಂದು ಭಾನುವಾರ ಹೋಗಿ ಅಂತ ವಾಕ್ಯ ಹೇಳುತ್ತೆ, ಪಾಸ್ಟ್ರು ಹೇಳ್ತಾರೆ. ಹಾಗಾಗಿ ಭಾನುವಾರ ನಾವು ಹೋಗೋದು ಹಿಡ್ಕೊಂಡು, ಯಾರನ್ನ ಮಗುವನ್ನು ಹಿಡ್ಕೊಂಡು ಹೋಗೋದು. ಆಮೇಲೆ 12 ವರ್ಷ 13 ವರ್ಷ 15 ವರ್ಷ 8 ವರ್ಷ ಆದರು. ಆದರೆ ಅನ್ನಳು ಅವಳಿಗಾಗಿ ಎಷ್ಟು ಸ್ತೋತ್ರ ಮಾಡಬೇಕು. ಎಂಥ ದೊಡ್ಡ ಘಟನೆ ಅದು ನೋಡ್ರಿ. ವರ್ಷಗಳಿಲ್ಲದೆ, ವರ್ಷಗಳು ಮಕ್ಕಳಿಲ್ಲದೆ, ಅವಮಾನಕ್ಕೆ ಒಳಗಾದ, ನಿಂದೆಗೆ ಒಳಗಾದ, ಎಲ್ಲವನ್ನ ಸಹಿಸಿಕೊಂಡಂಥ ಅನ್ನಳಿಗೆ ಒಂದು ಮಗು ಹುಟ್ಟಿದಾಗ ಏನು ಮಾತು ಕೊಟ್ಟಳೋ ಅದೇ ಮಾತಿನ ಪ್ರಕಾರ ಹೋದ್ಲು ನೋಡ್ರಿ. ಯಾವ ಮಾತು ಹೇಳಿದ್ಲೋ ಆ ಮಾತನ್ನು ನೆರವೇರಿಸೋದಕ್ಕಾಗಿ ಆ ಮಗು ಸ್ವಲ್ಪ ಸಮಯ ಹಾಲು ಕುಡಿಯೋದನ್ನು ಬಿಡುವವರೆಗೂ ಇಟ್ಟುಕೊಂಡು ಅನಂತರ ಹೋಗಿ ಆಲಯದಲ್ಲಿ ಬಿಡ್ತಾಳೆ. ಅಂದರೆ ಈಗಿನ ಹೆಣ್ಣು ಮಕ್ಕಳು ನಾವು ಆಲೋಚನೆ ಮಾಡಬೇಕು. ಆಮೇನ್. ಆ 1 ಕೊಟ್ಟಿರೋದ್ರಿಂದ 5 ಉಂಟಾಯಿತು. ಆಮೇನ್. ಅಲ್ಲಿ ನೀವು ಸ್ತೋತ್ರ ಹೇಳಿಲ್ಲ ನೋಡ್ರಿ, ಅನ್ಸುತ್ತೆ ಹೌದು ಅಷ್ಟು ಧೈರ್ಯ ನಮಗಿಲ್ಲ ಅಂತ. ನೋಡ್ರಿ, ಧೈರ್ಯ ಅಲ್ಲ, ಮಾತು ಕೊಟ್ಟಿದ್ದು ದೇವರಿಗೆ. ಆಮೇನ್. ನಾವು ಕೊಡುವಂಥ ಶ್ರೇಷ್ಠವಾದದ್ದು ನಮ್ಮ ಮಕ್ಕಳು, ನಮ್ಮ ಆರಾಧನೆ. ಆಮೇನ್. ಯಾಕೆಂದರೆ ಯೆಹೋವನು ಕೊಟ್ಟಿದ್ದದು. ಆಮೇನ್. ಅದು ಆತನ ಬಹುಮಾನ. ಆಮೇನ್. ಗರ್ಭ ಫಲವು ಆತನ ಬಹುಮಾನ, ಆತನ ಬಹುಮಾನ. ಆತನು ನನಗೆ ಒಳ್ಳೆ ಬಹುಮಾನ ಕೊಟ್ಟಿದ್ದಾನೆ, ಗಿಫ್ಟ್ ಕೊಟ್ಟಿದ್ದಾನೆ. ಹಾಗಂತ ಆತನಿಗೆ ಆಡಿದ ಮಾತು ತಪ್ಪೋದಲ್ಲ ಅಂತೇಳಿ ಆಕೆ ಆಲಯದಲ್ಲಿ ಬಿಟ್ಟಳು. ಆಲಯದಲ್ಲಿ ಹೋಗಿ ಪ್ರಾರ್ಥಿಸಿದ್ಲು, ಆಲಯದಲ್ಲಿ ಮಗುವನ್ನು ಪಡ್ಕೊಂಡ್ಲು, ಅದೇ ಆಲಯದಲ್ಲಿ ಆ ಮಗುವನ್ನು ತಿರ್ಗಾ ಬಿಟ್ಲು. ದೇವರು ಆ ಮಗನನ್ನು ಇಡೀ ಬೈಬಲಲ್ಲೇ ಸಾಮುವೇಲನಂಥ ಪ್ರವಾದಿ ಇಲ್ಲ, ಕಾರಣ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಿಲ್ಲ. ಆಮೆನ್. ಹಾಲೆಲೂಯ, ಹಾಲೆಲೂಯ. ನನ್ನನ್ನು ಕೇಳುವಂತಹ ದೇವರ ಮಕ್ಕಳೇ, ದೇವರ ಶಬ್ದ ನಮಗೆ ಉಂಟಾದಾಗ ನಾವು ಸಂತೋಷ ಭರಿತರಾಗಿ ಅದನ್ನು ತೆಗೆದುಕೊಂಡಾಗ, ಆಮೇನ್, ಆಶೀರ್ವಾದ ಹೇಗೆ ಬರುತ್ತೆ ಗೊತ್ತಾ? ಜ್ಞಾನೋಕ್ತಿ 28:20 ಹೇಳುತ್ತೆ. ಜ್ಞಾನೋಕ್ತಿ 28ನೇ ಅಧ್ಯಾಯದ 20ನೇ ವಾಕ್ಯ ಹೇಳುತ್ತೆ, ನಂಬಿಗಸ್ತರು ಈ ಕಾಲದಲ್ಲಿ ಸಿಗೋದೇ ಇಲ್ಲ. ನಾನು ಕೆಲವು ವರ್ಷದಿಂದ ನೋಡ್ತಾ ಇದ್ದೇನೆ, ದೇವರ ರಕ್ಷಣೆಗೆ ಬಂದದ್ರಿಂದ ಬರುವ ಮೊದಲು ನೋಡ್ತೀನಿ, ಒಬ್ಬ ನಂಬಿಗಸ್ತರನ್ನು ಕಾಣಲಿಕ್ಕಾಗಲಿಲ್ಲ. ಒಬ್ಬ ನಂಬಿಗಸ್ತನು ಮಾತು ಕೊಟ್ಟು ಉಳಿಸ್ಕೊಂಡವರು ಯಾರೂ ಇಲ್ಲ. ಮಾತು ಕೊಟ್ಟು ಅದರಂತೆ ಕಷ್ಟ ಬಿದ್ದಾಗಲಿ ನೋವು ಬಿದ್ದಾಗಲಿ ಎಲ್ಲವನ್ನ ತ್ಯಜಿಸಿ ಅವರು ಮಾತು ಉಳಿಸ್ಕೊಂಡವರು ಯಾರಿಲ್ಲ. ಜನ ಏನು ಮಾಡ್ತಾರೆ? ಶರೀರದ ಆಸೆ ಬಂದಾಗ ಮಾತು ಕೊಟ್ಟದನ್ನು ಮರೆತು ಓಡಿ ಹೋಗ್ತಾರೆ. ಹಣದ ಆಸೆ ಬಂದಾಗ ಮಾತು ಕೊಟ್ಟದ್ದು ಇದ್ದಿದ್ದು ಎಲ್ಲ ಮರೆತು ಹಣದ ಹಿಂದೆ ಹೋಗ್ತಾರೆ, ಲೋಕದ ಹಿಂದೆ ಹೋಗ್ತಾರೆ, ಲೋಕದ ಆಸೆಗಳಿಗೆ ಒಳಗಾಗ್ತಾರೆ. ಆದರೆ ಹನ್ನಳಿಗಾಗಿ ಸ್ತೋತ್ರ, ಮಾತು ಕೊಟ್ಟು ತಪ್ಪದೆ ಆಲಯದಲ್ಲಿ ನಂಬಿಗಸ್ತಳಾಗಿ ತನ್ನ ಮಗನನ್ನ ಕೊಟ್ಟಳು. ಆಮೇನ್.
ಅದಕ್ಕೆ ಜ್ಞಾನೋಕ್ತಿ ಹೇಳೋದು, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಆಮೆನ್. ಜ್ಞಾನೋಕ್ತಿ 28:20 ಹೇಳುತ್ತೆ, ನಂಬಿಗಸ್ತನು ಆಶೀರ್ವಾದ ನಿನಗೆ ಪೂರ್ಣನಾಗುವನು. ಪೂರ್ಣ ಆಶೀರ್ವಾದ ಬರ್ಬೇಕಾ? ನೀನು ಇವತ್ತಿಗೂ ಅಲ್ಗಾಡೋದು ಯಾಕೆ ಗೊತ್ತಾ? ನಂಬಿಗಸ್ತಿಕೆ ಇಲ್ಲ. ಆಮೇನ್. ನನ್ನ ದೇವ್ರಿಗೆ ಬಹಳ ಇಷ್ಟ ನಂಬಿಗಸ್ತಿಕೆ. ಅದಕ್ಕೆ ದೇವ್ರು ಹೇಳೋದು, ನಷ್ಟವಾದರೂ ಪ್ರಮಾಣ ತಪ್ಪಬಾರದು. ಹೇಳಿದಾರಾ? ಇದೆಲ್ಲ ದೇವ್ರ ಮಾತುಗಳು. ನಾವೇನು ಮಾಡ್ತೀವಿ ಅಂದರೆ ದೇವ್ರ ಮಾತನ್ನು ಕೇಳೋದೇ ಇಲ್ಲ. ನಮಗೆ ಲೋಕ, ಹಣ, ಏನು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವು ನಮ್ಮನ್ನು ಅಲ್ಲಿಂದ ಕಟ್ಟು ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಮ್ಯಾನ್, ಸಮುವೇಲನ ಸಂಗಡ 3 ಬಾರಿ ಮಾತನಾಡಿದಂಥ ದೇವರು ಸಮುವೇಲನ ಕೆಟ್ಟದನ್ನು ಮಾಡಬಹುದಿತ್ತು, ಲೋಕ ಇತ್ತು ಅವನ ಎದುರೆ. ಆಮೇನ್. ದೇವರಿಗೆ ನಂಬಿಗಸ್ತರಾಗಿ ನಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಆಮೇನ್. ದೇವರಿಗೆ ನಂಬಿಗಸ್ತರಾದರೆ ಆಶೀರ್ವಾದ ಪೂರ್ಣವಾಗುತ್ತೆ. ಆಮೇನ್. ಎಲ್ಲೂ ಇನ್ಕಂಪ್ಲೀಟ್ ಆಗೋದಿಲ್ಲ, ಒಂದುಂಟು ಒಂದಿಲ್ಲ ಮಾಡೋದಿಲ್ಲ. ದೇವರು ನಮಗೆ ಆಶೀರ್ವಾದ ಕೊಡ್ತಾನೆ. ಆಮೇನ್. ಆಶೀರ್ವಾದ ಬೇಕಾ? ನಂಬಿಗಸ್ತರಾಗಿರಬೇಕು. ಆಶೀರ್ವಾದ ಹೊಂದಬೇಕಾ? ಪ್ರಮಾಣ ತಪ್ಪಬಾರದು. ಆಶೀರ್ವಾದ ಕಾಣಬೇಕಾ? ನಾವು ಆಜ್ಞೆಗಳಿಗೆ ಒಳಗಾಗಬೇಕು. ಆಶೀರ್ವಾದ ಬೇಕಾ? ಪಾಪಗಳನ್ನು ಬಿಟ್ಟು ಬಿಡಬೇಕು. ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರು ಹನ್ನಳನ್ನು ಆಶೀರ್ವದಿಸಿ ಅವಳ ಇಡೀ ಜೀವಿತವನ್ನೇ ಬದಲಾಯಿಸಿದರು. ಕಾರಣ, ಆಲಯದಲ್ಲಿ ಬಂದು ಅವಳು ಗೋಳಿಟ್ಟ ಕಾರಣ. ಅವಳಿಗೊಂದು ನಂಬಿಕೆ, ನನ್ನ ದೇವ್ರ ಪ್ರಾರ್ಥನೆ ಕೇಳಿದ್ರು ಅಂತ. ಆಮೇನ್. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಪ್ರಾರ್ಥನೆ ದೇವ್ರು ಕೇಳಿದ್ದಾರೆ, ಕೇಳಿದ್ದಾರೆ. ನೀನು ಏನು ಪ್ರಾರ್ಥನೆ ಮಾಡ್ತೀಯೋ ಅದನ್ನು ಹೊಂದಿದ್ದೇನೆ ಅಂತ ನೀನು ಅಂದುಕೊಳ್ಳೋದಾದರೆ ಅತಿ ಶೀಘ್ರದಲ್ಲಿ ದೇವರು ಅದನ್ನು ಮಾಡಲಿಕ್ಕಾಗಿ ಹೋಗ್ತಾನೆ. ನಿನ್ನ ಬಾಯಿಗಳಲ್ಲಿ ಯಾವಾಗಲೂ ಅದರ ಕುರಿತಾಗಿ ಮಾತನಾಡಬೇಕು. ಆಮೇನ್. ಅನ್ನ ಪ್ರಾರ್ಥಿಸಿ ಹೋದ ಮೇಲೆ ಅವಳು ಸಂತೋಷವಾಗಿ ಇದ್ದಳಂತೆ. ಕಾರಣ, ಅವಳಿಗೊಂದು ಗೊತ್ತಾಯಿತು, ಆಲಯದಲ್ಲಿ ಮಾಡಿದ ಪ್ರಾರ್ಥನೆ ವ್ಯರ್ಥ ಆಗಲಿಲ್ಲ. ಆಮೇನ್. ಹಾಲೆಲೂಯ. 1 ನಿಮಿಷ ಎದ್ದು ನಿಂತು ಆ ನಂಬಿಗಸ್ತಿಕೆಗಾಗಿ ಪ್ರಾರ್ಥಿಸಿರಿ. ಇವತ್ತು ನಮಗೆಲ್ಲೂ ಕೂಡ ನಂಬಿಗಸ್ತ ಮನುಷ್ಯನು ಸಿಗೋದಿಲ್ಲ. ಎಲ್ಲರೂ ಈ ಲೋಕದಲ್ಲಿ ಮೋಸ ಮಾಡಿ, ವಂಚನೆ ಮಾಡಿ ಎಲ್ಲ ನಮ್ಮನ್ನು ತೊರೆದು ಹೋಗುವಾಗ ನಾವು ದೇವರಿಗೆ ನಂಬಿಗಸ್ತರಾಗಿರೋಣ. ಒಂದು ತಿಳ್ಕೊಳ್ರಿ, ದೇವರೊಬ್ಬನೇ ನಮ್ಮನ್ನು ನಂಬಿಗಸ್ತಿಕೆಯಲ್ಲಿ ನಡೆಸೋದು. ಆಮೇನ್. 1 ನಿಮಿಷ ನಿಮ್ಮನ್ನೇ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಹೇಳ್ರಿ, ಸ್ವಾಮಿ, ನಾನು ಮಾತು ಕೊಟ್ಟು ತಪ್ಪಬಾರದಪ್ಪ, ನನ್ನ ನಂಬಿಗಸ್ತಳಾಗತಕ್ಕಂತೆ ಸ್ವಾಮಿ ನನ್ನನ್ನು ಉಪಯೋಗಿಸು. ಆ ಸಾಮುವೇಲನು ಕೇಳಿದ ಶಬ್ದ ಇವತ್ತು ರಾತ್ರಿ ನಾನು ಕೇಳಬೇಕಪ್ಪ. ಹನ್ನಳ ಹಾಗೆ ನಾನು ಪಶ್ಚಾತ್ತಾಪದೊಟ್ಟಿಗೆ ನಿನ್ನ ಆಲಯದೊಂದೇ ಪ್ರಾರ್ಥಿಸಬೇಕು ದೇವರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. 1 ನಿಮಿಷ ನಿಮ್ಮ ಬಾಯಿ ತೆರೆದು ಹೇಳ್ರಿ, ದೇವರೇ ಆ ನಂಬಿಗಸ್ತಿಕೆ ನನಗೆ ಕೊಡಪ್ಪ. ನಿನಗಾಗಿ ಸ್ವಾಮಿ ಏನು ಬೇಕಾದರೂ ಮಾಡೋದಕ್ಕೆ ಆ ಸಾಮರ್ಥ್ಯ, ಶಕ್ತಿ ನಮ್ಮ ಒಳಗಡೆ ಬರಲಿ. ಸ್ವಾಮಿಗಾಗಿ ನಾವು ನಿಲ್ಲಬೇಕು. ಯೇಸು ಕ್ರಿಸ್ತನಿಗಾಗಿ ನಾವು ಜೊತೆಗಾರರಾಗಿ ನಿಲ್ಲಬೇಕು. ದೇವರು ನಿನ್ನ ಸಂಗಡ ಇರುವಾಗ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧಗಳು ಫಲಿಸೋದಿಲ್ಲ. ದೇವರು ನಿನ್ನ ಪ್ರಾರ್ಥನೆ ಕೇಳುವಾಗ ನಿನ್ನ ವಿರೋಧವಾಗಿ ದಂಡು ಬಂದಿಳಿದರು ದೇವರು ತನ್ನ ದೂತರ ದಂಡಿಳಿಸಿ ಕಾಪಾಡುತ್ತಾನೆ. ದೇವರು ನಿನ್ನ ಸಂಗಡ ಇರುವುದು ನಿಶ್ಚಯ. ನೀನು ಪ್ರಾರ್ಥಿಸಿ ಸಂತೋಷವುಳ್ಳವಳಾಗು, ನೀನು ಪ್ರಾರ್ಥಿಸಿ ಸಂತೋಷವುಳ್ಳವನಾಗು. ಆ ಸಂತೋಷ ನಿನ್ನನ್ನು ಬಿಡಿಸುತ್ತೆ. ಅದರ ಕುರಿತಾಗಿ ದರ್ಶನವನ್ನು ಕಾಡು. ಶಾಶ್ವತ ಪ್ರೇಮದಿ ನಾನು ಸೆಳೆದಿರುವೆ, ಎಷ್ಟೊಂದು ಉಪಕಾರ ನೀನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನಾನು ಸೆಳೆದಿರುವೆ, ಎಷ್ಟೊಂದು ಉಪಕಾರ ನೀನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು.
ಕರ್ತನಾದ ಯೇಸುವೆ